ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ಚಾಮರಾಜನಗರ, 25 ಕಿಲೋಮೀಟರ್ ಚಾಮರಾಜನಗರದಿಂದ. ಇದೇ ಹೈವೇಗೆ ಈಗ ಹೋಗ್ತಾ ತೋರಿಸ್ತಾ ಇದ್ದೀನಿ, ಇದೇ ಹೈವೇಗೆ 100 ಎಕರ್ಸ್ ಬೆಟ್ಟ ಇದೆ. ಫಾರೆಸ್ಟ್ ಪಕ್ಕದಲ್ಲೇ ಇರೋದು, ಫಾರೆಸ್ಟ್ ಪಕ್ಕದಲ್ಲೇ ಅಡ್ಜಸೆಂಟ್, ಕ್ಲಿಯರ್ ಟೈಟ್ಲ್ ಇದೆ. ಅದರಲ್ಲಿ ಎಲೆಕ್ಟ್ರಿಕಲ್ ಲೈನ್ ತೊಗೊಂಡಿದ್ದಾರೆ, ಇವ್ರದ್ದೇ ಸಪ್ರೇಟ್ ಟ್ರಾನ್ಸ್ಫಾರ್ಮರ್. ಮತ್ತು ಮೇಲ್ಗಡೆ ಹೋಗೋ ತನಕನೂ ರೋಡ್ಸ್ ಮಾಡಿದ್ದಾರೆ ನೋಡಿ, ಈ ಥರ ರೋಡ್ಸ್ ಮಾಡಿದ್ದಾರೆ. 4 ವೀಲ್ ಡ್ರೈವ್ ಇರ್ತಲ್ಲ, ಆ ಥರ ಮಾಡ್ಕೊಂಡು ಬೇಕಾದ್ರೆ ತುದಿ ತನಕನೂ ಜೀಪ್ ಈ ಥರದಿದ್ದರೆ ಹೊರ್ಟೋಗ್ಬೋದು. ನೋಡಿ, ಬೆಟ್ಟದ ಮೇಲೆ ಹೋಗ್ತಾ ಇರೋದು ಈಗ ನಾನು. ಇದೇ ಬೆಟ್ಟ ಸೇಲ್ಗಿರೋದು. 100 ಎಕರ್ ಇದೆ, 107 ಎಕರ್ಸ್ ಇದೆ, 100 ಲೆಕ್ಕ. 4 ಎಕರೆಗೆ ಒಂದು ಕಲ್ಲು ಹಾಕಿದ್ದಾರೆ, ಒಂದು ಸಿಂಗಲ್ ಸರ್ವೆ ನಂಬರ್ ಬಂದಂಗೆ ಕಲ್ಲು ಹಾಕ್ಕೊಂಡು ಮಾರ್ಕ್ ಮಾಡಿದ್ದಾರೆ. ಮತ್ತು ಕ್ಲಿಯರ್ ಟೈಟ್ಲ್ ಇದೆ, ಲೀಗಲ್ ಎಲ್ಲ ಮಾಡಿಸಿದ್ದಾರೆ. ಇದೇ ಥರ ಇರೋದು ಸೀನರಿ. ಈಗ ಅಲ್ಲಿ ಗುಡ್ಡೆ ಕಾಣ್ತಾ ಇದೆಯಲ್ಲ, ಅದೇ ಥರ ಗುಡ್ಡೆ ಮೇಲೆ ನಾನು ಹೋಗ್ತಾ ಇರೋದು, ವಿಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು. ಇದ್ರದ್ದು ಬೆಲೆ 25 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. ಆದರೆ ಈ ಥರ ನೇಚರ್ ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ. ಗ್ರೌಂಡ್ ಲೆವೆಲಲ್ಲಿ ಇರ್ತಿದೆ ಅಥವಾ ಬೇರೆ ಏನಾರ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಬಟ್ ಇದು ಬೆಟ್ಟದ ಮೇಲೆ ಇರೋದು, ಊಟಿ ಥರನೇ ಇದೆ, ಸೇಮ್ ಸೀನರಿ. ಜೊತೆಗೆ ರಸ್ತೆನೂ ಮಾಡ್ಕೊಂಡು ಹೋಗಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗಿರಿ, ರೆಡ್ ಸಾಯಿಲ್. ಹಂಡ್ರೆಡ್ ಎಕರ್ಸ್ ಇದೆ. ಈ ಥರ ಕೆಪಾಸಿಟಿ ರೆಗ್ಯುಲರ್ ಅಂಥವ್ರು 4 ಎಕರೆ ಸಾಕು ನಮಗೆ ಹೆಂಗಂತ ಅಂದರೆ, ಅದಕ್ಕೂ ಬೇಕಾದರೆ ಎಲ್ಲರೂ ಸೇರ್ಕೊಂಡು ಬಂದರೆ ಒಟ್ಟಿಗೆ ಎಲ್ಲರಿಗೂ ಕೂರಿಸಿ ಮಾತಾಡಿಸ್ಬೋದು. ನಾನು ಓನರ್ಗೆ ಹೇಳಿದ್ದೀನಿ, ಬಟ್ ಅವರು ಒಂದೇ ಸತಿ ರಿಜಿಸ್ಟರ್ ಮಾಡಿಕೊಡೋದು ನಾನು. ಅದು ಸ್ವಲ್ಪ ಅಂತ ಮಾಡೋಕ್ಕಾಗಲ್ಲ. ಬಂದರೆ ನೀವು ಹೇಳ್ದಂಗೆ ಎಲ್ರಿಗೂ ಒಟ್ಟಿಗೆ ಕರೆಸಿ ಆವಾಗ ಬೇಕಾದ್ರೂ ಮಾಡ್ಬೋದಲ್ಲ ಹಂಗಂತ ಅಂದರು. ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು 1 by 1 ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡಿದ್ರೆ ಆ ಥರ ಜನನು ಕಾಡು ಪಕ್ಕದಲ್ಲೇ ಇರೋದಿದು. ಫಾರೆಸ್ಟ್ ಇದೆಯಲ್ಲ, ಫಾರೆಸ್ಟ್ ಪಕ್ಕದಲ್ಲೇ ಇರೋದು. ಫಾರೆಸ್ಟ್ ಎಂಡ್ ಆಗಿದ ತಕ್ಷಣ ಈ ಬೆಟ್ಟ RTCಯಲ್ಲಿರೋದು. RTCಯಲ್ಲಿ ಬರ್ತದೆ ಇದು. ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗಿರಿ. ಮತ್ತು ಸಾಯಿಲ್ ರೆಡ್ ಸಾಯಿಲ್. ಸೀನರಿ ನೋಡಿ, ಇದೇ ಥರ ಕಾಣ್ತಾ ಇಲ್ಲ ಆ ಕಡೆನೂ. ಈಗ ನಾನು ಕೆಳಗಡೆ ಇಳ್ದಿದ್ದೀನಿ, ಕೆಳಗಡೆ ಇಳ್ದು ಹೈವೇ ಹತ್ರ ಹೋಗ್ತಾಯಿದ್ದೀನಿ ಈಗ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಇಂಡಿವಿಜುವಲ್ ಸೇಲ್ ಜಾಸ್ತಿ ಆಯ್ತದೆ, ಆದರೆ ಇವರು ಆ ಥರ ಕೊಡೋಕ್ಕಿಲ್ಲ. ಒಟ್ಟಿಗೆ ತೊಗೊಂಡು ಏನಾರು ಮಾಡ್ಕೊಳ್ಳಿ ಹಂಗಂತ ಅನ್ನೋ ಇವರು. ಸುಮಾರು ಜನ ಅಲ್ಲಿ ಇನ್ನೊಂದು ಬೆಟ್ಟದಲ್ಲಿ ಟೆಂಟ್ ಹಾಕ್ಕೊಂಡಿದ್ರು. ಆ ಥರ ಟೆಂಟ್ ಹಾಕ್ಕೊಂಡಿಬೇಕು